Hi, good evening everyone. Myself Ashwini, cat trainer, Cadnest Rajajinagar. First of all, I'll welcome all of you to Cadnest. Let's so let's start with our topic. That is, what is AutoCAD? So AutoCAD is one basic software. Basic in the civil field we call it as a basic software. So what are the topic we can learn in the AutoCAD? So basically AutoCAD 2D, AutoCAD 3D and isometric drawings. What is 2D and 3D? So 2D ಅಂದ್ರೆ ಏನು? 2D means two dimensional diagrams. 2 dimensional ಅಂತ ಹೇಳಿದ್ರೆ ನೀವು ಇಲ್ಲಿ ಪ್ಲಾನಿಂಗ್ ಮಾಡಬಹುದು. ಪ್ಲಾನಿಂಗ್ ಅಂದ್ರೆ ಡ್ರಾಫ್ಟಿಂಗ್, then any other drawings, elevations, sections like that, and plotting. Next 3D ಅಂತ ಬಂದ್ರೆ 3D modeling. How to change the drawing from 2D to 3D. So 2D to 3D ಹೇಗೆ ಚೇಂಜ್ ಆಗುತ್ತೆ ಅಂಡ್ ಡಿಸೈನಿಂಗ್ ಯಾವ ತರ ಆಗುತ್ತೆ ಅಂಡ್ ಫೈನಲ್ ಔಟ್ಪುಟ್ ನಿಮಗೆ ಹೇಗೆ ಸಿಗುತ್ತೆ. ಸೊ ಇಷ್ಟೆಲ್ಲ ಟಾಪಿಕ್ಸ್ ಕಲಿತೀರಾ. ಐಸೋಮೆಟ್ರಿಕ್ ಅಂತ ಬಂದ್ರೆ 2D ಓನ್ಲಿ ಬಟ್ ಇನ್ 3 ಡೈಮೆನ್ಷನಲ್ ಡಯಾಗ್ರಾಮ್ ಆಗಿರುತ್ತೆ. ಸೊ ಇದನ್ನ 3D ಅಂತ ಹೇಳ್ತೀರಾ. ಸೊ ಈ ತರ ಟಾಪಿಕ್ಸ್ ನಿಮಗೆ ಆಟೋಕ್ಯಾಡ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಅಂಡ್ ಕಮಿಂಗ್ ಟು ಫಸ್ಟ್ ಆಟೋಕ್ಯಾಡ್ ಹಿಸ್ಟ್ರಿ. ಸೊ ಆಟೋಕ್ಯಾಡ್ ಫುಲ್ ಫಾರ್ಮ್ ಅಂದ್ರೆ ಆಟೋಕ್ಯಾಡ್ ಫುಲ್ ಫಾರ್ಮ್ ಏನು ಅಂಡ್ ನಾವು ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ನೋಡೋಣ. ಸೊ ಆಟೋಕ್ಯಾಡ್ ಫುಲ್ ಫಾರ್ಮ್ ಅಂದ್ರೆ ಆಟೋ ಅಂದ್ರೆ ಆಟೋಡೆಸ್ಕ್ ಕಂಪ್ನಿ. ಸೊ ದಿಸ್ ಇಸ್ ಅ ಕಂಪ್ನಿ ನೇಮ್ ಅಂಡ್ ಕ್ಯಾಡ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಆರ್ ಎಲ್ಸ್ ನೀವು ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂಡ್ ಡ್ರಾಫ್ಟಿಂಗ್ ಅಂತಾನು ಹೇಳ್ಬೋದು. ಸೊ ದಿಸ್ ಇಸ್ ದಿ ಫುಲ್ ಫಾರ್ಮ್. ಸೊ ಫಾರ್ ಸಾಫ್ಟ್ವೇರ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ 1982. In 1982 by John Walker, software was introduced. From on that day the software was running. So you are getting every year new version softwares. So ನಿಮಗೆ every year new software version ಸಿಗುತ್ತೆ. So like 2020 version, AutoCAD 2021 version, ಈ ತರ different upgraded softwares ನಿಮಗೆ ಅವೈಲೇಬಲ್ ಇರುತ್ತೆ. So what are the changes? If upgrade ಆಗಿದ್ರೆ ಏನಾದರೂ changes ಆಗುತ್ತಾ? So as usual similar ಇರುತ್ತೆ but some applications like window applications ಕೊಡ್ಬೋದು, ಸಿಸ್ಟಮ್ ಫೀಚರ್ಸ್ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಕೊಡ್ಬೋದು, ಆ ಥರ ಚೇಂಜಸ್ ಇರುತ್ತೆ ನಿಮಗೆ. ಆ್ಯಂಡ್ ಸಮ್ ವರ್ಕಿಂಗ್ ಮೆಥಡ್ ಸ್ವಲ್ಪ ಚೇಂಜ್ ಆಗ್ಬೋದು ಬಟ್ ಯೂಸಲಿ ಹಳೇದೇನಿರುತ್ತೆ ಅದೇ ಕಂಟಿನ್ಯೂಯೇಷನ್ ಇರುತ್ತೆ. ಸೊ ಆ್ಯಂಡ್ ವಾಟ್ ಆರ್ ದ ಯೂಸಸ್ ಆಫ್ ಆಟೋಕ್ಯಾಡ್? ಆಟೋಕ್ಯಾಡ್ ಯೂಸ್ ಏನಿದೆ? ಸೊ ಯೂಸಲಿ ನಮಗೆ ಡ್ರಾಯಿಂಗ್ ಈಸಿ ಆಗುತ್ತೆ ಆ್ಯಂಡ್ ಎಡಿಟಿಂಗ್ ಸಿಗುತ್ತೆ. ನಿಮಗೆ ಒನ್ಸ್ ಡ್ರಾಯಿಂಗ್ ಕ್ರಿಯೇಟ್ ಮಾಡಿದರೆ ಮತ್ತೆ ನೀವು ಅದನ್ನು ಎಷ್ಟು ಸಾರಿ ಬೇಕಾದರೂ ಎಡಿಟಿಂಗ್ಸ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ನೀವು ಫೈಲ್ನ ಯಾರಿಗಾದ್ರೂ ಸೆಂಡ್ ಮಾಡಬೇಕಂದ್ರೆ ಈಸಿಲಿ ಸೆಂಡ್ ಮಾಡ್ಬೋದು ಬೈ ಜಿಮೇಲ್, ವಾಟ್ಸಪ್, ಎನಿಥಿಂಗ್. ಸೊ ಈ ಥರ ನಿಮಗೆ ಈಸಿ ವರ್ಕಿಂಗ್ಸ್ ಇರುತ್ತೆ ಆ್ಯಂಡ್ ಟೈಮ್ ಸೇವಿಂಗ್ ಕೂಡ ಆಗಿರುತ್ತೆ. ಆ್ಯಂಡ್ ಕಮಿಂಗ್ ಟು ಫಸ್ಟ್ ಟಾಪಿಕ್ ಇನ್ ದಿ ಆಟೋಕ್ಯಾಡ್, ದಟ್ ಈಸ್ ಫಸ್ಟ್ ನಾನು ಆಟೋಕ್ಯಾಡ್ ಓಪನ್ ಮಾಡ್ಕೊತೀನಿ. ಸೊ ಎಲ್ಲರಿಗೂ ಡಿಸ್ಪ್ಲೇ ಆಗ್ತಿದೆ ಅಲ್ವಾ? ಸೊ ನಾನು ಆಟೋಕ್ಯಾಡ್ ಓಪನ್ ಮಾಡಿದ್ದೀನಿ. ಸಾಫ್ಟ್ವೇರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಡಿಸ್ಪ್ಲೇ ಬರುತ್ತೆ. ಇಲ್ಲಿ ಸ್ಟಾರ್ಟ್ ಡ್ರಾಯಿಂಗ್ ಅಂತ ಇದೆ. ಸ್ಟಾರ್ಟ್ ಡ್ರಾಯಿಂಗ್ ಅಂತ ಅಂದರೆ ನಾವು ಇಲ್ಲಿಂದ ಆಟೋಕ್ಯಾಡ್ ಸಾಫ್ಟ್ವೇರ್ನ ಓಪನ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ರೆಕಮೆಂಡೆಡ್ ರೀಸೆಂಟ್ ಡಾಕ್ಯುಮೆಂಟ್ಸ್ ಅಂತ ಇದೆ ಅಲ್ವಾ? ರೀಸೆಂಟ್ ಡಾಕ್ಯುಮೆಂಟ್ಸಲ್ಲಿ ನೀವು ಪ್ರೀವಿಯಸ್ ವರ್ಕ್ಡ್ ಫೈಲ್ಸ್ ಅಂದರೆ ನೀವೇನಾದ್ರು ವರ್ಕ್ ಮಾಡಿ ಸೇವ್ ಮಾಡಿಟ್ಟಿದ್ರಿ ಅಂದರೆ ಅದು ನಿಮ್ಗೆ ಇಲ್ಲಿ ವಿಸಿಬಲ್ ಇರುತ್ತೆ. ಸೊ ಡೈರೆಕ್ಟ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಬಿಫೋರ್ ವರ್ಕ್ಸ್ ಓಪನ್ ಮಾಡ್ಬೋದು. ಆರ್ ಸ್ಟಾರ್ಟ್ ಡ್ರಾಯಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಾಟಮ್ ಸೈಡ್ ಏನಿದೆ ಇದು ಕಮಾಂಡ್ ಲೈನ್ ಅಂತ ಹೇಳ್ತೀವಿ ಇದನ್ನ. ಆ್ಯಂಡ್ ಟಾಪ್ ಸೈಡ್ ದಿಸ್ ಇಸ್ ಮೆನು ಬಾರ್, ದಿಸ್ ಇಸ್ ಅಪ್ಲಿಕೇಶನ್ ಬಟನ್. ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನ್ಯೂ ಫೈಲ್, ಓಪನ್ ಫೈಲ್, ಸೇವ್ ಆಪ್ಷನ್ಸ್ ಇದೆ. ಲೈಕ್ ನಾರ್ಮಲ್ ನಿಮಗೆ ವರ್ಡಲ್ಲಿ ಯಾವ ಥರ ಇರುತ್ತೆ ಅದೇ ಫಾರ್ಮೆಟಲ್ಲಿ ಇರುತ್ತೆ. ಸೊ ಓಪನ್ ಮಾಡ್ಕೊಳಕ್ಕೆ the first topic in AutoCAD is display commands. So display commands means what? Some example drawings ನಾನು ಡ್ರಾ ಮಾಡ್ಕೊಂತಾ ಇದ್ದೀನಿ. ಡಿಸ್ಪ್ಲೇ ಮೀನ್ಸ್ ಸ್ಕ್ರೀನ್ ಡಿಸ್ಪ್ಲೇ ಅಲ್ಲಿ ನಾವು ಯಾವ ತರ ಸೆಟ್ಟಿಂಗ್ಸ್ ಮಾಡ್ಕೊಳ್ಬೋದು ಅನ್ನೋ ತರ ಒಂದು ಕಮಾಂಡ್ಸ್ ಇರುತ್ತೆ ನಿಮಗೆ. ಫಸ್ಟ್ ಒನ್ ಇನ್ ದಟ್ ಝೂಮ್. ಯೂಸಲಿ ನೀವು ಸ್ಕ್ರಾಲ್ ಬಟನ್ ಪ್ರೆಸ್ ಮೂವ್ ಮಾಡೋದ್ರಿಂದ ನಿಮಗೆ ಝೂಮ್ ಇನ್ ಝೂಮ್ ಔಟ್ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಸಮ್ ಮೆಥಡ್ಸ್ ಇದೆ ಇದಕ್ಕೆ ಝೂಮ್ ಮಾಡೋಕ್ಕೆ. ಇನ್ನೂ ಡಿಫ್ರೆಂಟ್ ಮೆಥಡ್ ಬೇಕಂದ್ರೆ
ಸೆಡ್ ಎಂಟರ್ ಮಾಡ್ತೀರಾ. ಇಲ್ಲಿ ಸಮ್ ಆಪ್ಷನ್ಸ್ ಇರ್ತದೆ ನಿಮಗೆ ಕಮಾಂಡ್ ಲೈನ್ ಅಲ್ಲಿ. ದಟ್ ಈಸ್ ಫಸ್ಟ್ ಒನ್ ಆಲ್, ಝೂಮ್ ಆಲ್ ಆಗುತ್ತೆ. ಅಂಡ್ ಸೆಂಟರ್ ಅಂದ್ರೆ ಯಾವುದೇ ಒಂದು ಸೆಂಟರ್ ಪಾಯಿಂಟ್ ನ ಕ್ಲಿಕ್ ಮಾಡ್ಕೊಂಡ್ರೆ ಆ ಸೆಂಟರ್ ಇಂದ ಝೂಮಿಂಗ್ ಅವೈಲೇಬಲ್ ಇರುತ್ತೆ. ಅಂಡ್ ಡೈನಮಿಕ್ ಅಂದ್ರೆ ಈ ತರ ನಿಮ್ಗೊಂದು ವಿಂಡೋ ಸಿಗುತ್ತೆ. ಈ ವಿಂಡೋನ ಸೈಜ್ ನ ನೀವು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಂಡು ಯಾವ ಪೋರ್ಷನ್ ಝೂಮ್ ಆಗಬೇಕು ಅಲ್ಲಿ ಶಿಫ್ಟ್ ಮಾಡ್ತೀರಾ. ಅಂಡ್ ಎಂಟರ್ ಮಾಡಿದ್ರೆ ನಿಮಗೆ ಆ ಪೋರ್ಷನ್ ಝೂಮಿಂಗ್ ಅವೈಲೇಬಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಕಮಿಂಗ್ ಟು ಎಕ್ಸ್ಟೆಂಡ್ಸ್. Zoom extends means this is also like zoom all, but drawings will be fit to screen. Previous view of zoom. Scale means one scale factor specify ಮಾಡಬಹುದು. That is 0.1x. I am specifying like 0.1x. Why 0.1x means nx ಅಂತ ಕೊಟ್ಟಿದ್ದಾರೆ. n means number, x as well specify ಆಗುತ್ತೆ. And next, window means like window selection ನಾವೇ ತಗೊಳ್ಬಹುದು. Next, object means you can select any one object and enter. These are the zoom options, different methods of zoom. Next command, pan. Shortcut will be P. So P enter ಮಾಡಿದ್ರೆ ನಿಮಗೆ pan activate ಆಗುತ್ತೆ. Pan is used for moving the drawing area movement ಆಗುತ್ತೆ. And also scroll button press ಮಾಡೋದ್ರಿಂದ ಕೂಡ ನಿಮಗೆ pan activation ಆಗುತ್ತೆ. And third command, OPS, OOPS. What is OPS? OPS means like undo or control Z use ಮಾಡ್ತೀರಾ or undo use ಮಾಡ್ತೀರಾ. So reason is anything deleted from the drawing. So ಇದು ಡಿಲೀಟ್ ಆಗಿದೆ ಮತ್ತೆ ನನಗೆ ಬೇಕು ಅಂತ ಅಂದ್ರೆ ನಾನು OPS ಅಂತ ಟೈಪ್ ಮಾಡ್ಕೋಬಹುದು. So that drawing ಮತ್ತೆ ಡಿಸ್ಪ್ಲೇ ಆಗುತ್ತೆ. Next is regenerate. Last command in the display command, regenerate ಯಾವಾಗ ಯೂಸ್ ಆಗುತ್ತೆ ಅಂತ ಅಂದ್ರೆ in example in the circle or in arc sometimes ಏನಾಗುತ್ತೆ edges visible ಆಗುತ್ತೆ. ನೀವು ಸ್ಮೂತ್ ಸರ್ಕಲ್ ಹಾಕಿರ್ತೀರಾ ಆಫ್ಟರ್ ಸಮ್ ಟೈಮ್ಸ್ ಆರ್ ಎಲ್ಸ್ ನೀವು ಸೇವ್ ಮಾಡಿ ಹೋಗಿರ್ತೀರಾ, ನೆಕ್ಸ್ಟ್ ಡೇ ಓಪನ್ ಮಾಡಿದಾಗ ಅದು ಸ್ಮೂತ್ ಸರ್ಕಲ್ ಆಗಿ ವಿಸಿಬಿಲಿಟಿ ಇರಲ್ಲ, ಎಡ್ಜ್ ವಿಸಿಬಿಲಿಟಿ ಇರುತ್ತೆ. ಲೈಕ್ ಹೆಕ್ಸಾಗಾನ್ ಪೆಂಟಾಗಾನ್ ಶೇಪ್ ಆ ತರ ಆಗಿರ್ಬೋದು, ಈ ತರ ವಿಸಿಬಲ್ ಆಗುತ್ತೆ. ದಿಸ್ ವಿಲ್ ಬಿ ಇನ್ ಡಿಫಾಲ್ಟ್ ಎರರ್, ನಾಟ್ ಮೇಡ್ ಬೈ ಅಸ್. ಓಕೆ, ಡಿಫಾಲ್ಟ್ ಎರರ್. ಟು ರಿಮೂವ್ ದಿಸ್ ಎರರ್ regenerate ಕಮಾಂಡ್ ಯೂಸ್ ಆಗುತ್ತೆ. RE ಶಾರ್ಟ್ಕಟ್ ವಿಲ್ ಬಿ RE ಎಂಟರ್ ಮಾಡ್ಕೊಂಡ್ರೆ ನಿಮಗೆ ಸ್ಮೂತ್ ಸರ್ಕಲ್ ಆಗಿ ವಿಸಿಬಲ್ ಆಗುತ್ತೆ ಮತ್ತೆ. ಸೊ ಇಷ್ಟು ಡಿಸ್ಪ್ಲೇ ಕಮಾಂಡ್. ನೆಕ್ಸ್ಟ್ ಕಮಿಂಗ್ ಟು ಫಂಕ್ಷನ್ ಕೀಸ್. ಸೊ ವಾಟ್ ಈಸ್ ದ ಯೂಸ್ ಆಫ್ ಫಂಕ್ಷನ್ ಕೀಸ್? ಸೊ ಫಂಕ್ಷನ್ ಕೀ ಮೇನ್ಲಿ ನೀವು ಯೂಸ್ ಮಾಡೋದು ಇನ್ ಆಟೋಕ್ಯಾಡ್ ಅಲ್ಲಿ ಅಂದ್ರೆ ಸೊ ವರ್ಕ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ನೀವು ಎಷ್ಟು ಫಂಕ್ಷನ್ ಕೀ ಯೂಸೇಜ್ ಮಾಡ್ಕೊಂತೀರಾ, ಯುಟಿಲೈಸ್ ಮಾಡ್ಕೊಂತೀರಾ, ಅಷ್ಟು ನಿಮ್ಮ ವರ್ಕ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಸೊ ನಿಮಗೆ ಅದಕ್ಕೋಸ್ಕರ ಫಂಕ್ಷನ್ ಕೀ ನಾಲೆಜ್ ಇರಬೇಕಾಗುತ್ತೆ. ಸೊ ಫಸ್ಟ್ ಒನ್ F1. ಸೊ F1 is for help. ಸೊ ದಿಸ್ ವಿಲ್ ಬಿ ಆನ್ಲೈನ್ ಹೆಲ್ಪ್. ಸೊ ನಿಮಗೆ ಸಮ್ ಡಿಫಾಲ್ಟ್ ವಿಡಿಯೋಸ್ ಅಪ್ಲೋಡೆಡ್ ಸಿಗುತ್ತೆ, ಆರ್ ಮತ್ತೆ ಇಫ್ ಆಟೋಡೆಸ್ಕ್ ಅಲ್ಲಿ ರಿಜಿಸ್ಟ್ರೇಷನ್ ಇದ್ರೆ ನಿಮಗೆ ಸಮ್ ನೋಟಿಫಿಕೇಶನ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ಈ ತರ ಒಂದು ಹೆಲ್ಪ್ ಇರುತ್ತೆ ನಿಮಗೆ. F2 ಕಮಾಂಡ್ ವಿಂಡೋ. ಇಟ್ ಈಸ್ ಲೈಕ್ ಹಿಸ್ಟ್ರಿ. ಲೈಕ್ ನೀವು ಇಷ್ಟೊತ್ತು ವರ್ಕ್ ಮಾಡಿದೀರಾ ಅಂದ್ರೆ ವರ್ಕ್ ಹಿಸ್ಟ್ರಿನ ಇಲ್ಲಿ ಚೆಕ್ ಮಾಡ್ಬೋದು. ಎನಿಥಿಂಗ್ ವ್ಯಾಲ್ಯೂಸ್ ಏನಾದ್ರು ಏನ್ ಕೊಟ್ಟಿದ್ದೀರಾ ಅಂತ ಚೆಕ್ ಮಾಡ್ಬೇಕಿತ್ತು ಅಂತಂದ್ರೆ ಇಲ್ಲಿ ಟೈಪ್ ಮಾಡ್ಕೊಂಡು ನೋಡ್ಬೋದು. ನೆಕ್ಸ್ಟ್ F3 is a object snap or else O snap ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಮೀನ್ಸ್ ಲೈಕ್ ಸಿಂಬಲ್ ಇಂಡಿಕೇಶನ್ ಇರುತ್ತೆ. ಎಂಡ್ ಪಾಯಿಂಟ್, ಮಿಡ್ ಪಾಯಿಂಟ್ ಇಂಡಿಕೇಶನ್, ಸೆಂಟರ್ ಇಂಡಿಕೇಶನ್ ಇನ್ ಸರ್ಕಲ್, ಈ ತರ ನಿಮ್ಗೆ ಒಂದು ಸಿಂಬಲ್ ಯೂಸ್ ಆಗುತ್ತೆ. ಸೊ ಇದರಿಂದ ನಿಮ್ಗೆ ಏನ್ ಯೂಸು? ಫರ್ದರ್ ವರ್ಕಿಂಗ್ ಈಸಿ ಆಗುತ್ತೆ. ಸರ್ಕಲ್ ಸೆಂಟರ್ ಇಂದ ಒಂದು ಲೈನ್ ಹಾಕ್ಬೇಕಿತ್ತು, ಈಸಿಲಿ ನಿಮ್ಗೆ ರೆಕಗ್ನೈಸ್ ಆಗುತ್ತೆ, ಲೈನ್ ಡ್ರಾ ಮಾಡ್ಕೋಬಹುದು. ಎಂಡ್ ಇಂದ ಒಂದು ಲೈನ್ ಕ್ರಿಯೇಟ್ ಮಾಡ್ಕೋಬೇಕಿತ್ತು, ಕಂಟಿನ್ಯೂ ವರ್ಕ್ ಮಾಡ್ಬೇಕಿತ್ತು. ಸೊ ಈ ತರ ವಿಸಿಬಲ್ ಆಗುತ್ತೆ. ನೆಕ್ಸ್ಟ್ F4.
ಸೊ ಬಿಫೋರ್ ಗೋಯಿಂಗ್ ಟು F4, F3 ಅಲ್ಲಿ ನಿಮಗೆ ಒನ್ ಥಿಂಗ್ ಆನ್ ಇದೆ. F3 ನಿಮಗೆ ವರ್ಕ್ ಆಗ್ತಾ ಇಲ್ಲ, ಡಿಸ್ಪ್ಲೇ ಆಗ್ತಿಲ್ಲ, ಕೆಲವೊಂದು ಎಂಡ್ ಪಾಯಿಂಟ್ ಡಿಸ್ಪ್ಲೇ ಆಗ್ತಿದೆ, ಸೆಂಟರ್ ಡಿಸ್ಪ್ಲೇ ಆಗ್ತಿಲ್ಲ, ಈ ತರ ಪ್ರಾಬ್ಲಮ್ ಆಗುತ್ತೆ. ಆ ತರ ಆದ್ರೆ ಸೆಟ್ಟಿಂಗ್ಸ್ಗೆ ಹೋಗ್ತೀರಾ. ಸೆಟ್ಟಿಂಗ್ ವಿಲ್ ಬಿ ಡ್ರಾಫ್ಟ್ ಸೆಟ್ಟಿಂಗ್, ಶಾರ್ಟ್ಕಟ್ DS. ಸೊ ನಿಮಗೆ ಡ್ರಾಫ್ಟ್ ಸೆಟ್ಟಿಂಗ್ ಅಲ್ಲಿ ಎಲ್ಲಾ ಫಂಕ್ಷನ್ ಕೀ ಎಡಿಟಿಂಗ್ಸ್ ಕೂಡ ಸಿಗುತ್ತೆ. ನಾಟ್ ಓನ್ಲಿ F3, ಫರ್ದರ್ ಏನೇ ಎಡಿಟಿಂಗ್ಸ್ ಇದ್ರು ಫಂಕ್ಷನ್ ಕೀ ಎಡಿಟಿಂಗ್ಸ್ ನಿಮಗೆ F3 ಡ್ರಾಫ್ಟ್ ಸೆಟ್ಟಿಂಗ್ ಅಲ್ಲಿ ಸಿಗುತ್ತೆ. ಸೊ ದಟ್ ಈಸ್ ಆಬ್ಜೆಕ್ಟ್ ಸ್ನ್ಯಾಪ್. ನಾವು ಇವಾಗ ಯೂಸ್ ಮಾಡ್ತಿರೋದು ಆಬ್ಜೆಕ್ಟ್ ಸ್ನ್ಯಾಪ್ ಹೋಗಿ ಇಲ್ಲಿ ಯಾವುದೇ ಸಿಂಬಲ್ ನೋಡಿ, ಇಲ್ಲಿ ಮಿಡ್ ಪಾಯಿಂಟ್ ಆಫ್ ಇದೆ, ಜಾಮೆಟ್ರಿಕ್ ಸೆಂಟರ್ ಆಫ್ ಇದೆ, ನೋಡ್ ಆಫ್ ಇದೆ, ಕ್ವಾಡ್ರೆಂಟ್ ಆಫ್ ಇದೆ. ಸೊ ಇದು ಆಫ್ ಇದೆ ಅಂದ್ರೆ ನಿಮ್ಗೆ ಅಲ್ಲಿ ವಿಸಿಬಲ್ ಆಗ್ತಿರಲ್ಲ. ಒನ್ಸ್ ಇದನ್ನು ಚೆಕ್ ಮಾಡ್ತೀರಾ, ಚೆಕ್ ಮಾಡಿಬಿಟ್ಟು ಓಕೆ ಕೊಡ್ತೀರಾ. ಸೊ ದಟ್ ನೆಕ್ಸ್ಟ್ ನೀವು ವರ್ಕಿಂಗ್ ಈಸಿ ಆಗುತ್ತೆ. ಇದು ಸೆಟ್ಟಿಂಗ್ಸ್. ನೆಕ್ಸ್ಟ್ F4 3D ಆಬ್ಜೆಕ್ಟ್ ಸ್ನ್ಯಾಪ್. 3D ಆಬ್ಜೆಕ್ಟ್ ಸ್ನ್ಯಾಪ್ ಅಂತ ಹೇಳ್ತೀವಿ. 3D ಆಬ್ಜೆಕ್ಟ್ ಸ್ನ್ಯಾಪ್ ಬಂದ್ಬಿಟ್ಟು 3D ಅಲ್ಲಿ ಯೂಸ್ ಆಗುತ್ತೆ. ಕಂಪ್ಲೀಟ್ ದೀಸ್ ಕಮಾಂಡ್ಸ್ ವಿಲ್ ಬಿ ಯೂಸ್ಡ್ ಇನ್ 3D. ನೆಕ್ಸ್ಟ್ F5 ಐಸೋಪ್ಲೇನ್ ಆರ್ ಐಸೋಮೆಟ್ರಿಕ್ ವ್ಯೂಸ್. ಜಸ್ಟ್ ನಾನು F5 ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಕಮಾಂಡ್ ಲೈನ್ ಅಲ್ಲಿ ಚೆಕ್ ಮಾಡಿ ಏನಂತ ಬರ್ತಿದೆ, ಐಸೋಪ್ಲೇನ್, ಟಾಪ್, ಲೆಫ್ಟ್, ರೈಟ್, ಈ ತರ ಆಪ್ಷನ್ಸ್ ಬರ್ತಾ ಇದೆ ಅಲ್ವಾ. ಸೊ ಇಲ್ಲಿ ಕ್ಲಿಕ್ ಆಗ್ತಿದೆ, ಬಟ್ ಸ್ಕ್ರೀನ್ ಅಲ್ಲಿ ಏನಾದರೂ ಚೇಂಜಸ್ ಕಾಣಿಸ್ತಿದೆಯಾ ನಿಮ್ಗೆ? ಇಲ್ಲ, ಬಿಕಾಸ್ ಇದು ನಿಮ್ಗೆ ಐಸೋಪ್ಲೇನ್ಸ್ ಚೇಂಜ್ ಆಗೋದು ಐಸೋಮೆಟ್ರಿಕ್ ಸೆಟ್ಟಿಂಗ್ಸ್ ಅಲ್ಲಿ ಗೊತ್ತಾಗೋದು. ಈಗ ನಾವು ವರ್ಕ್ ಮಾಡ್ತಿರೋದು 2D ಸೆಟ್ಟಿಂಗ್ಸ್ ಅಲ್ಲಿ. ಆಟೋಕ್ಯಾಡ್ 2D ಸೆಟ್ಟಿಂಗ್ ಇದೆ. ಐಸೋಮೆಟ್ರಿಕ್ ಸೆಟ್ ಮಾಡಿದಾಗ ನಿಮ್ಗೆ ಹೇಗೆ ಪ್ಲೇನ್ ಚೇಂಜ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಜಸ್ಟ್ ಇವಾಗ ಇಷ್ಟು ತಿಳ್ಕೊಂಡಿರಿ, F5 ಅಂದ್ರೆ ಪ್ಲೇನ್ ಚೇಂಜ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಅಂತ. ಫರ್ದರ್ F9 ಕಮಾಂಡ್ ಅಲ್ಲಿ ನಿಮ್ಗೆ ಇದರ ಎಫೆಕ್ಟ್ ಹೇಗಂತ ತೋರಿಸ್ಕೊಡ್ತೀನಿ. ಓಕೆ, F6 ಡೈನಾಮಿಕ್ UCS. ಡೈನಾಮಿಕ್ UCS ಅಂದ್ರೆ ಇಲ್ಲಿ XY ಆಕ್ಸಿಸ್ ಇದೆಯಲ್ಲ, ಇದನ್ನ UCS ಐಕಾನ್ ಅಂತ ಹೇಳ್ತೀವಿ. ಇದನ್ನ ಆನ್ ಆಫ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತೀವಿ. ಓಕೆನಾ. F7 is a grid. ಬ್ಯಾಕ್ ಗ್ರೌಂಡ್ ಇದೆಯಲ್ವಾ, ಬ್ಲಾಕ್ ಇಂಡಿಕೇಶನ್ ಕಾಣೋದು, ಅದು ಗ್ರಿಡ್. ಸೊ ಇದನ್ನ ಆನ್ ಆಫ್ ಮಾಡ್ಬೋದು. ಸೆಟ್ಟಿಂಗ್ಸ್ ಅಂತ ಹೋದ್ರೆ, ಡ್ರಾಫ್ಟ್ ಸೆಟ್ಟಿಂಗ್ ಅಲ್ಲಿ ಹೋದ್ರೆ ನಿಮಗೆ ಗ್ರಿಡ್ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿ. ಈ ಲೀಸ್ಟ್ ಅಲ್ಲಿ ಗ್ರಿಡ್ ಸ್ಟೈಲ್ ಅಂತ ಇದೆ. ಗ್ರಿಡ್ ಸ್ಟೈಲ್ ಅಂತ ಹೋದ್ರೆ 2D ಮಾಡೆಲ್ ಸ್ಪೇಸ್, ಬ್ಲಾಕ್ ಎಡಿಟರ್, ಶೀಟ್ ಅಂಡ್ ಲೇಔಟ್ ಅಂತ ಇದೆ. ಸೊ ನಾನು 2D ಮಾಡೆಲ್ ಸ್ಪೇಸ್ ಅಂತ ಇಡ್ತೀನಿ ಅಂದ್ರೆ ನಿಮಗೆ ಡಾಟ್ ಇಂಡಿಕೇಶನ್ಸ್ ಅಲ್ಲಿ ಇರುತ್ತೆ ಬ್ಯಾಕ್ ಗ್ರೌಂಡ್. ಅಂಡ್ ಅದನ್ನೇ ನೆಕ್ಸ್ಟ್ ಬ್ಲಾಕ್ ಎಡಿಟರ್ ಅಂತ ಇಟ್ಕೊಂಡ್ರೆ ಬ್ಲಾಕ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಶೀಟ್ ಅಂಡ್ ಲೇಔಟ್ ಥರ್ಡ್ ಒನ್, ಇದು ಕೂಡ ಬ್ಲಾಕಿಂಗ್ ಫಾರ್ಮೆಟ್ ಅಲ್ಲೇ ಬರುತ್ತೆ. ಸೊ ಈಗ ನಿಮ್ಗೆ ಒಂದು ಡೌಟ್ ಬರ್ಬೋದು, ಯಾವ್ದು ಇಟ್ಕೊಳ್ಬೇಕು ನಾವು ಬ್ಯಾಕ್ ಗ್ರೌಂಡ್ ಅಂತ. ಸೊ ಈ ತರ ಸ್ಟ್ಯಾಂಡರ್ಡ್ ಅಂತ ಏನಿಲ್ಲ, ನಿಮ್ ವರ್ಕಿಂಗ್ ಕಂಫರ್ಟ್ ಮೇಲೆ ಹೋಗುತ್ತೆ. ಸೊ ನೀವು ಡಾಟ್ ಫಾರ್ಮೆಟ್ ಅಲ್ಲಿ ಇಟ್ಕೊಂಡ್ರೆ ನಿಮ್ ಕಂಫರ್ಟ್ ಇದೆ ಅಂದ್ರೆ ಡಾಟ್ ಫಾರ್ಮೆಟ್ ಅಲ್ಲಿ ಇಟ್ಕೊಳ್ಳೋದು. ಬ್ಲಾಕ್ ಫಾರ್ಮೆಟ್ ಕಂಫರ್ಟ್ ಇದೆ ಅಂದ್ರೆ ಡಾಟ್ ಫಾರ್ಮೆಟ್ ಇಟ್ಕೊಳ್ಳೋದು. ಇಲ್ಲ ನನಗೆ ಯಾವುದು ಬೇಡ ಅಂತ ಅಂದ್ರೆ ಆಫ್ ಮಾಡ್ಬೋದು, ಕಂಪ್ಲೀಟ್ ಬ್ಲಾಂಕ್ ಶೀಟ್ ಇರುತ್ತೆ. ಸೊ ಈ ತರ ನಿಮ್ಗೆ ವರ್ಕಿಂಗ್ ಕಂಫರ್ಟ್ ಮೇಲೆ ಸೆಟ್ ಮಾಡ್ಕೊಂತೀರಾ. ಅಂಡ್ ಇಲ್ಲಿ ಗ್ರಿಡ್ ಎಕ್ಸ್ ಸ್ಪೇಸಿಂಗ್, ಗ್ರಿಡ್ ವೈ ಸ್ಪೇಸಿಂಗ್ ಅಂತ ಇದೆಯಲ್ವಾ. ವಾಟ್ ಈಸ್ ದಿಸ್? ಗ್ರಿಡ್ ವೈ ಅಂತಂದ್ರೆ ಗ್ರಿಡ್ ಎಕ್ಸ್ ಸ್ಪೇಸಿಂಗ್, ಎಕ್ಸ್ ಡೈರೆಕ್ಷನ್ ಅಲ್ಲಿ ಲೈನ್ ಟು ಲೈನ್ ಸ್ಪೇಸಿಂಗ್ ಇರುತ್ತೆ. ಗ್ರಿಡ್ ವೈ ಸ್ಪೇಸಿಂಗ್ ಮೀನ್ಸ್ ವೈ ಡೈರೆಕ್ಷನ್ ಅಲ್ಲಿ ಲೈನ್ ಟು ಲೈನ್ ಸ್ಪೇಸಿಂಗ್ ಇರುತ್ತೆ. ಅಂಡ್ ಮೆಜರ್ ಲೈನ್ ಎವ್ರಿ ಮೀನ್ಸ್ ಇನ್ ಎವ್ರಿ ಬಾಕ್ಸ್ ಅಗೇನ್ ಡಿವಿಷನ್ಸ್ ವಿಸಿಬಿಲಿಟಿ ಇದೆ ನಿಮಗೆ ಲೈಟ್ ಆಗಿ, ದಟ್ ಈಸ್ 5. ಸೊ ನೀವು ಚೆಕ್ ಔಟ್ ಮಾಡಿ, ಇಲ್ಲಿ 5 ಡಿವಿಷನ್ಸ್ ಇದೆ. ಸೊ ಈ ತರ ಇದನ್ನ ಬೇಕಿದ್ರೆ ನೀವು ಎಡಿಟ್ ಮಾಡ್ಕೋಬಹುದು. ಸ್ಟ್ಯಾಂಡರ್ಡ್ ಒನ್ ವ್ಯಾಲ್ಯೂ ಫಿಕ್ಸ್ ಇರುತ್ತೆ ಇಲ್ಲಿ. ನೆಕ್ಸ್ಟ್ ಇಸ್ F8 ಇಸ್ ಆರ್ಥೋ ಏನ್ ಯೂಸು? ಸ್ಟ್ರೇಟ್ ಲೈನ್ ಇಂಡಿಕೇಟ್ ಆಗುತ್ತೆ ನಿಮ್ಗೆ. ಆರ್ಥೋ ಆನ್ ಇದೆ ಅಂದ್ರೆ ಲೈನ್ ಸ್ಟ್ರೇಟ್ ಆಗಿ ರನ್ ಆಗುತ್ತೆ, ಲೈಕ್ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಮ್ಯಾನರ್ ಅಷ್ಟೇ. ಸೊ ಆರ್ಥೋ ಆಫ್ ಮಾಡ್ತೀರಾ ಅಂದ್ರೆ ಆಂಗಲ್ ವೈಸ್ ನೀವು ಯಾವ ಡೈರೆಕ್ಷನ್ ಹೋಗ್ತೀರಾ ಅದೇ ಡೈರೆಕ್ಷನ್ ಅಲ್ಲಿ ಲೈನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ F9. ಸೊ ಈಗ ನಾನು F9 ಅಂತ ಬರ್ತೀನಿ. F9 ಅಲ್ಲಿ ಸ್ನ್ಯಾಪ್ ಇದೆ. ಸ್ನ್ಯಾಪ್ ಅಲ್ಲಿ ಸ್ನ್ಯಾಪ್ ಟೈಪ್ಸ್ ಕೊಟ್ಟಿದ್ದಾರೆ, ದಟ್ ಈಸ್ ಗ್ರಿಡ್ ಸ್ನ್ಯಾಪ್, ಪೋಲಾರ್ ಸ್ನ್ಯಾಪ್. ಗ್ರಿಡ್ ಸ್ನ್ಯಾಪ್ ಅಲ್ಲಿ ಮತ್ತೆ 2 ಆಪ್ಷನ್ ಇದೆ, ರೆಕ್ಟಾಂಗ್ಯುಲರ್ ಸ್ನ್ಯಾಪ್. ಈಗ ನಾರ್ಮಲ್ ವರ್ಕಿಂಗ್ ಏನಿದೆ ಅದು ರೆಕ್ಟಾಂಗ್ಯುಲರ್ ಸ್ನ್ಯಾಪ್. ಐಸೋಮೆಟ್ರಿಕ್ ಸ್ನ್ಯಾಪ್ ಅಂತ ತಗೊಂಡ್ರೆ ಐಸೋಮೆಟ್ರಿಕ್ ಸೆಟ್ಟಿಂಗ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಇವಾಗ ಗೊತ್ತಾಗುತ್ತೆ, ಇದ್ರಲ್ಲಿ ನಿಮ್ಗೆ ಇವಾಗ ಗೊತ್ತಾಗುತ್ತೆ ವರ್ಕ್ ಪ್ಲೇನ್ ಚೇಂಜ್ ಆಗಿದೆ. ಸೊ F5 ಯೂಸ್ ಮಾಡಿ ಇವಾಗ ವರ್ಕ್ ಪ್ಲೇನ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಲೆಫ್ಟ್, ರೈಟ್, ಟಾಪ್, ಈ ತರ.
ಅಗೇನ್ ನಾರ್ಮಲ್ ಸೆಟ್ಟಿಂಗ್ಸ್ ಬೇಕಂದ್ರೆ ಮತ್ತೆ ಇಲ್ಲೇ ಹೋಗ್ಬಿಟ್ಟು ಸ್ನ್ಯಾಪ್ ಅಲ್ಲಿ ರೆಕ್ಟಾಂಗ್ಯುಲರ್ ಸ್ನ್ಯಾಪ್ ಅಂತ ಸೆಟ್ ಮಾಡ್ತೀರಾ. ಓಕೆ. ನೆಕ್ಸ್ಟ್ F10 ಪೋಲಾರ್ ಟ್ರ್ಯಾಕಿಂಗ್. ಪೋಲಾರ್ ಟ್ರ್ಯಾಕಿಂಗ್ ಅಂದ್ರೆ ಏನು? ಮತ್ತೆ ಡ್ರಾಫ್ಟ್ ಸೆಟ್ಟಿಂಗ್ ಹೋಗಿ ಇದರಲ್ಲಿ ಪೋಲಾರ್ ಟ್ರ್ಯಾಕಿಂಗ್, ಇಲ್ಲಿ ಸಮ್ ಆಂಗಲ್ಸ್ ಇರುತ್ತೆ. ಈ ಆಂಗಲ್ಸ್ ಅಲ್ಲಿ ಬಿಟ್ಟು ನಿಮ್ಗೆ ಹೊಸ ಆಂಗಲ್ ಏನಾದ್ರು ಬೇಕಂದ್ರೆ ನೀವು ಅಂತ ಹೋಗ್ಬಿಟ್ಟು ಇಲ್ಲಿ ಆಡ್ ಮಾಡ್ಕೊಳ್ಬಹುದು. ಓಕೆನಾ? ಈಗ ನಾನು ಆಂಗಲ್ ಕೊಟ್ಟಿದ್ದೀನಿ. ಆಂಗಲ್ ಏನ್ ಯೂಸ್ ಅಂತಂದ್ರೆ ಎಕ್ಸಾಂಪಲ್ ನಿಮ್ಗೆ ಲೈನ್ ಇನ್ ಸಮ್ ಆಂಗಲ್ಸ್ ಅಲ್ಲಿ ಬೇಕು, ಲೈನ್ ಇದೆ, ಸಮ್ ಆಂಗಲ್ ಸೆಟ್ ಮಾಡ್ಬೇಕಂದ್ರೆ ಈ ತರ ಟ್ರ್ಯಾಕಿಂಗ್ ಇಂಡಿಕೇಟ್ ಆಗುತ್ತೆ. ನಾವು ಏನೇನ್ ಆಂಗಲ್ ಸ್ಪೆಸಿಫೈ ಮಾಡಿರ್ತೀವಿ ಆ ಆಂಗಲ್ಗೆ ಟ್ರ್ಯಾಕಿಂಗ್ ಫಿಕ್ಸ್ ಆಗಿರುತ್ತೆ. ಸೊ ಈ ಟ್ರ್ಯಾಕಿಂಗ್ ಪ್ರಕಾರ ಆಂಗಲ್ ಫಿಕ್ಸ್ ಆಗಿದೆ. ಲೈನ್, ಈಗ ನನಗೆ ಒಂದು 500 ಲೈನ್ ಬೇಕು, 500 ಅಂತ ಹಾಕಿದ್ದೀನಿ. ಲೈನ್ ನಮ್ಗೆ ಬೇಕಾಗಿರೋ ಡಿಸ್ಟೆನ್ಸ್ ಅಂಡ್ ಆಂಗಲ್ ಇಂದ ಲೈನ್ ಕ್ರಿಯೇಟ್ ಆಗಿರುತ್ತೆ. ಸೊ ಈ ತರ ಪೋಲಾರ್ ಟ್ರ್ಯಾಕಿಂಗ್ ಸೆಟ್ ಆಗುತ್ತೆ. ದೆನ್ F11 is the object snap tracking. ಆಬ್ಜೆಕ್ಟ್ ಸ್ನ್ಯಾಪ್ ಟ್ರ್ಯಾಕಿಂಗ್ ಏನ್ ಯೂಸ್? ಸೊ ನಿಮ್ಗೆ ಆಬ್ಜೆಕ್ಟ್ ಸ್ನ್ಯಾಪ್ ಅಂತ ಹೇಳಿದೆ, ಅದರಲ್ಲಿ ಸಿಂಬಲ್ ಇಂಡಿಕೇಶನ್ ಆಗುತ್ತೆ ಅಂತ ಹೇಳಿದೆ, ಎಂಡ್ ಪಾಯಿಂಟ್, ಮಿಡ್ ಪಾಯಿಂಟ್, ನೋಡ್, ಈ ತರ. ಸೊ ಆಬ್ಜೆಕ್ಟ್ ಸ್ನ್ಯಾಪ್ ಟ್ರ್ಯಾಕಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಟ್ರ್ಯಾಕ್ ಲೈನ್ ಇಂಡಿಕೇಟ್ ಆಗುತ್ತೆ. ಲೈಕ್ ನಿಮ್ಗೆ ಸೊ ಒಂದು ಟ್ರ್ಯಾಕ್ ಲೈನ್ ಇಂಡಿಕೇಟ್ ಆಗುತ್ತೆ. ಲೈಕ್ ನಿಮ್ಗೆ ಪೋಲಾರ್ ಟ್ರ್ಯಾಕಿಂಗ್ ಅಲ್ಲಿ ಯಾವ ತರ ಟ್ರ್ಯಾಕಿಂಗ್ ಇಂಡಿಕೇಟ್ ಇತ್ತು ಗ್ರೀನ್ ಕಲರ್, ಆ ತರ ಒಂದು ಟ್ರ್ಯಾಕಿಂಗ್ ಲೈನ್ ಇಂಡಿಕೇಟ್ ಆಗುತ್ತೆ. ಸೊ ಈ ಎಲ್ಲ ಥಿಂಗ್ಸ್ ಆನ್ ಇರಬೇಕು. ಒಂದು ಟ್ರೈ ಮಾಡೋಣ ಹೇಗೆ ಅಂತ. ಸೊ ಎಕ್ಸಾಂಪಲ್, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗಿಲ್ಲಿ. ಸೊ ಲೈನ್ ಸಮ್ ಡಿಸ್ಟೆನ್ಸ್ ಇಂದ ಬೇಕು ನನಗೆ, ಈ ತರ ಟ್ರ್ಯಾಕಿಂಗ್ ಸೇಮ್ ಲೆವೆಲ್ ಅಲ್ಲೇ ಲೈನ್ ಬೇಕು, ಈ ತರ ತಗೊಳ್ಬಹುದು. ಇಲ್ಲಿ ನಾನು ನೆಕ್ಸ್ಟ್ ವರ್ಕ್ ಕಂಟಿನ್ಯೂ ಮಾಡ್ಬೋದು. ಆರ್ ಎಲ್ಸ್ ಎಕ್ಸಾಂಪಲ್ ನನಗೆ ರೆಕ್ಟಾಂಗಲ್ ಹಾಕಬೇಕಾಗಿದೆ, 2 ಲೈನ್ ಕ್ರಿಯೇಟ್ ಮಾಡಿದ್ದೀನಿ, ಹಾರಿಜಾಂಟಲ್, ವರ್ಟಿಕಲ್. ಈಗ ನನಗೆ ಇದು ರೆಕ್ಟಾಂಗಲ್ ಎಂಡ್ ಮಾಡ್ಬೇಕಂದ್ರೆ 3rd ಪಾಯಿಂಟ್ ಬೇಕು. 3rd ಪಾಯಿಂಟ್ ನನಗೆ ಎಕ್ಸಾಕ್ಟ್ ಆಗಿ ತಗೊಳ್ಬೇಕಂದ್ರೆ 2 ಲೈನ್ಸ್ ಡಿಸ್ಟೆನ್ಸ್ ಗೊತ್ತಿಲ್ಲ, ಹಾರಿಜಾಂಟಲ್, ವರ್ಟಿಕಲ್, ಜಸ್ಟ್ ರ್ಯಾಂಡಮ್ ಆಗಿ ಹಾಕಿದ್ದೀನಿ. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಒಂದು ಟ್ರ್ಯಾಕಿಂಗ್ ಫಿಕ್ಸ್ ಮಾಡ್ಕೋತೀನಿ. 3rd ಪಾಯಿಂಟ್ ಈಸಿಲಿ ಸಿಗುತ್ತೆ. ಸೊ ದಟ್ ನಾನು ರೆಕ್ಟಾಂಗಲ್ ನ ಎಂಡ್ ಮಾಡ್ಬೋದು. ಸೊ ಈ ತರ ಯೂಸ್ ಮಾಡ್ಕೋಬಹುದು ನಾವು. ಅಂಡ್ ಲಾಸ್ಟ್ ಒನ್ F12 is a ಡೈನಾಮಿಕ್ ವಿಂಡೋ. ವಾಟ್ ಈಸ್ ದ ಯೂಸ್? ಸೊ ಯೂಸ್ವಲಿ ನಾವು ಏನೇ ಟೈಪ್ ಮಾಡ್ತೀವಿ ಕಮಾಂಡ್ ಲೈನ್ ಅಲ್ಲಿ ಬರುತ್ತೆ ಕೆಳಗಡೆ, ಹೌದಾ? ಸೊ F12 ಆಫ್ ಇದೆ ಅಂತ ಅಂದ್ರೆ ನಿಮ್ಗೆ ಸ್ಕ್ರೀನ್ ಅಲ್ಲೇ ಡಿಸ್ಪ್ಲೇ ಇರುತ್ತೆ, ಸ್ಕ್ರೀನ್ ಅಲ್ಲೇ ವ್ಯಾಲ್ಯೂಸ್ ಇಂಡಿಕೇಟ್ ಆಗುತ್ತೆ. ಸೊ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಪ್ರಾಬ್ಲಮ್ ಏನಂತ ಅಂದ್ರೆ, ಸೊ ಯೂಸಲಿ ನಮ್ಗೆ ವ್ಯಾಲ್ಯೂಸ್ ಏನಾದ್ರು ಕೋಆರ್ಡಿನೇಟ್ ಸೆಕ್ಷನ್ ಅಲ್ಲಿ ವ್ಯಾಲ್ಯೂ ಕೊಡ್ತೀರಾ ಅಂದ್ರೆ, ಅಂಡ್ ಸಮಟೈಮ್ಸ್ ಲೈನ್ ನೀವು ಎಕ್ಸಾಕ್ಟ್ ಡೈಮೆನ್ಷನ್ ಕೊಟ್ಟರು ಜಾಸ್ತಿ ತಗೊಳ್ತಿರುತ್ತೆ. 10 ಮೀಟರ್ ಅಂತ ಎಕ್ಸಾಕ್ಟ್ಲಿ ಕೊಟ್ಟಿರ್ತಾರೆ, ಆದ್ರೂ ಫುಲ್ ಕಂಟಿನ್ಯೂ ಲೈನ್ ಆಗಿ ತಗೊಳುತ್ತೆ. ಈ ತರ ಎರರ್ಸ್ ಸಮಟೈಮ್ಸ್ ಬರೋ ಚಾನ್ಸ್ ಇರುತ್ತೆ, ನಾಟ್ ಎವ್ರಿ ಟೈಮ್, ಸಮಟೈಮ್ಸ್. ಸ್ಕ್ರೀನ್ ಡಿಸ್ಪ್ಲೇ ಇರೋದ್ರಿಂದ ಸಮಟೈಮ್ಸ್ ಈ ತರ ಎರರ್ಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ನೀವು ಸ್ಕ್ರೀನ್ ಡಿಸ್ಪ್ಲೇ ಆಫ್ ಅಲ್ಲಿ ಇಡ್ತೀರಾ, ಬಟ್ ಆನ್ ಯಾವಾಗ ಇಡಬೇಕು? ಆನ್ ಇರೋದು ಏನಾದರೂ ಯೂಸ್ ಇರ್ಬೋದಲ್ವಾ? ಆನ್ ಯಾವಾಗ ಇಟ್ಕೊಂತೀರಾ ಅಂತ ಅಂದ್ರೆ, ಸೊ ಡಿಸ್ಟೆನ್ಸ್ ಆ್ಯಂಡ್ ಆಂಗಲ್ ಅಟ್ ಎ ಟೈಮ್ ಸ್ಕ್ರೀನ್ ಕೊಡ್ಬೇಕಂದ್ರೆ ಯೂಸ್ ಮಾಡ್ಬೋದು. ಸೊ ಎಕ್ಸಾಂಪಲ್, ನಂಬರ್ ಆಫ್ ಆಂಗಲ್ಸ್ ನಿಮಗೆ ಜಾಸ್ತಿ ಇದೆ, ಒಂದು ಡ್ರಾಯಿಂಗ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಅಲ್ಲಿ ನಿಮ್ ಆಂಗಲ್ಸ್ ಜಾಸ್ತಿ ಬಂದಿದೆ ಆ ಡ್ರಾಯಿಂಗ್ಸ್ ಅಲ್ಲಿ. ಆ ಟೈಮಲ್ಲಿ ಎವ್ರಿ ಟೈಮ್ ಪೋಲಾರ್ ಟ್ರ್ಯಾಕಿಂಗ್ ಅಲ್ಲಿ ಹೋಗ್ಬಿಟ್ಟು ಟ್ರ್ಯಾಕಿಂಗ್ ಆಂಗಲ್ ಫಿಕ್ಸ್ ಮಾಡೋಕ್ಕಾಗಲ್ಲ. ಸೊ ನೀವೇನ್ ಮಾಡ್ತೀರಾ, ಇಲ್ಲೇ ಒಂದು ಡಿಸ್ಟೆನ್ಸ್ ಟ್ಯಾಪ್ ಪ್ರೆಸ್ ಮಾಡಿದ್ರೆ ಆಂಗಲ್ ಸೈಡ್ ಎಡಿಟಿಂಗ್ ಫಿಕ್ಸ್ ಆಗುತ್ತೆ, ಇಲ್ಲಿ ಆಂಗಲ್ ಸ್ಪೆಸಿಫೈ ಮಾಡ್ಕೊಂಡು ಹೋಗ್ತೀರಾ. ಸೊ ಈ ತರ ನೆಕ್ಸ್ಟ್ ಏನಿದೆ ಡಿಸ್ಟೆನ್ಸ್ ಹಾಕ್ತೀರಾ, ಮತ್ತೆ ಟ್ಯಾಪ್ ಪ್ರೆಸ್ ಮಾಡ್ತೀರಾ, ನೆಕ್ಸ್ಟ್ ಆಂಗಲ್ ಏನ್ ಬೇಕು ಅದನ್ನ ಹಾಕೊಂಡು ಹೋಗ್ತೀರಾ. ಸೊ ಇದರ ಕಂಟಿನ್ಯೂ ಆಂಗಲ್ ಡಿಸ್ಟೆನ್ಸ್ ಕೊಡ್ತಾ ವರ್ಕ್ ಮಾಡೋದು. ಸೊ ಈ ಯೂಸೇಜ್ ಮಾತ್ರ ಯೂಸ್ ಮಾಡಿ. ಈ ತರ ಒಂದು ಡ್ರಾಯಿಂಗ್ಸ್ ಏನಾದ್ರು ನಿಮ್ಗೆ ಆಂಗಲ್ಸ್ ಡಿಸ್ಟೆನ್ಸ್ ಸ್ಕ್ರೀನ್ ಅಲ್ಲೇ ಡಿಸ್ಪ್ಲೇ ಮಾಡಬೇಕು ಕಂಟಿನ್ಯೂಸ್ ಅಂತಂದ್ರೆ ಯೂಸ್ ಮಾಡಿ, ಇಲ್ಲ ಅಂದ್ರೆ ಇದನ್ನ F12 ನ ಆಫ್ ಅಲ್ಲಿ ಇಡಿ. So this is about display commands and function key usage in the AutoCAD. Thank you everyone.